ತಾಯಿಯ ನೆನಪಾದಾಗ ಇದ್ದಕ್ಕಿದ್ದಂತೆ ಉತ್ಸಾಹ ಇಳಿಜಾರಿನ ನೀರಾಯಿತು. ಊರಿನಲ್ಲಿ ತಂದೆ ಒಬ್ಬರೇ. ಅವರು ಈಗ ಏನು ಮಾಡ್ತಿರಬಹುದು ಅನಿಸಿದಾಗ ಮನಸ್ಸು ವಿಮುಖವಾಗಿ ಹಾಗೆ ಗೋಡೆಗೆ ಹೊರಗೆ ನಿಂತು ಆಳವಾದ ನಿಟ್ಟುಸಿರೆಳೆದಳು. ಮಂಟಪಕ್ಕೆ ಬಣ್ಣದ ದೀಪಗಳನ್ನು ಅಳವಡಿಸಲು ಬಂದ ಪ್ರಭಾಕರ ಮಂಟಪದ ಸುತ್ತಲಿನ ರಂಗೋಲಿ ನೋಡಿ ಕ್ಷಣ ದಿಗ್ಭ್ರಾಂತನಾಗಿ ನಿಂತ್ಕೊಂಡ. ಗರಿಗೆದರಿ ನರ್ತಿಸುತ್ತಿದ್ದ ನವಿಲು, ಬಾಗಿಲಿಗೆ ಕಟ್ಟಿದ ಹಸಿರು ತೋರಣ ಅವನನ್ನು ಆಕರ್ಷಿಸಿತು. ನಿಂತಲ್ಲಿಂದಲೇ ಮಮ್ಮಿ ಎಂದು ಜೋರಾಗಿ ಕೂಗಿದ. ಸೀರೆಯ ಸೆರಗಿನಲ್ಲಿ ಕೈ ಒರೆಸಿಕೊಳ್ಳುತ್ತಾ ಜಾನಕಮ್ಮ ಹೊರಾಂಡಕ್ಕೆ ಬಂದಳು. ಹೊರಗೆ ಹೋಗಿದ್ದ ರಾಜರಾಯರು ಕಾರಿನಿಂದ ಇಳಿದು ನೇರವಾಗಿ ಒಳಗೆ ಬಂದರು. ಮಮ್ಮಿ, ಈ ನವಿಲಿನ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ. ವಂಡರ್ಫುಲ್. ನಿನಗೆ ಇವತ್ತು ಏನಾದರೂ ಪ್ರೈಸ್ ಕೊಡಲೇಬೇಕು. ಹತ್ತಿರದಲ್ಲೇ ಬಂದು ನಿಂತು ರಾಜರಾಯರನ್ನು ಉದ್ದೇಶಿಸಿ ಪ್ರಭಾಕರ ಹೇಳಿದ. ನೀವೇ ಹೇಳಿ ಡ್ಯಾಡಿ, ಇಂತಹ ಅದ್ಭುತವಾದ ರಂಗೋಲಿ ಬಿಡಿಸೋದಿರೋದಕ್ಕೆ ಮಮ್ಮಿಗೆ ಯಾವ ಪ್ರೈಸ್ ಕೊಡೋಣ? ನವಿಲಿನ ಚಿತ್ರ ಚೆನ್ನಾಗಿ ಬಂದಿದೆ. ರಾಜರಾಯರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಜಾನಕಮ್ಮನನ್ನು ಕೇಳಿದರು. ನೀನಂತೂ ಖಂಡಿತ ಈ ರಂಗೋಲಿ ಬಿಟ್ಟಿಲ್ಲ. ಯಾಕಂದರೆ ಈ ಮನೆಗೆ ನೀನು ಬಂದು 20 ವರ್ಷಗಳಾದರೂ ಒಂದು ದಿನವೂ ಹೀಗೆ ರಂಗೋಲಿ ಬಿಟ್ಟಿದ್ದನ್ನು ನಾನು ನೋಡೇ ಇಲ್ಲ. ಇಂದಿರಾ ಮನೆಗೆ ಬಂದಿದ್ದಾಳೆ ಅನ್ನುವ ಖುಷಿಯಲ್ಲಿ ಯಾರನ್ನಾದರೂ ಕರೆಸಿ ರಂಗೋಲಿ ಬಿಡಿಸಿದ್ಯಾ? ಬಾಗಿಲು ವಾಡಕ್ಕೆ ಹೊರಗೆ ನಿಂತು ಇವರತ್ತಲೇ ನೋಡುತ್ತಿದ್ದ ಇಂದಿರಾಳತ್ತ ಜಾನಕಮ್ಮನ ವಾತ್ಸಲ್ಯಭರಿತ ನೋಟ ಹರಿಯಿತು. ನಿಮ್ಮ ಊಹೆ ಸರಿಯಾಗಿದೆ, ಜಾನಕಮ್ಮ ಹೇಳಿದ್ಲು. ನಂತರ ಇಂದಿರಾಳನ್ನು ಸಮೀಪಿಸಿ ಅವಳ ಕೈ ಹಿಡ್ಕೊಂಡು ಪ್ರಭಾಕರನ ಬಳಿಗೆ ಕರೆದುಕೊಂಡು ಬಂದ್ಲು. ಈ ರಂಗೋಲಿ ಬಿಟ್ಟಿದ್ದು ನಾನೇ. ಅದೇನು ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಿದ್ರೋ ಅದನ್ನು ನನಗೆ ಕೊಡಿ ಅಂತ ಈ ಪ್ರಭಾಕರನನ್ನು ಕೇಳಮ್ಮ. ಸಂಕೋಚ ಪಟ್ಕೋಬೇಡ, ಬೆಲೆ ಬಾಳುವ ವಸ್ತುವನ್ನೇ ಕೇಳು. ಯಾಕಂದರೆ ಇವನು ಮಾತಿಗೆ ತಪ್ಪೋದಿಲ್ಲ. ಇಂದಿರಾಳ ಬಾಗಿದ ತಲೆ ಏಳಲಿಲ್ಲ. ತುಂಬ ಸಂತೋಷ ಮಗು, ನಿಮ್ಮ ತಂದೆ ತಾಯಿ ನಿನಗೆ ಒಳ್ಳೆಯ ಸಂಸ್ಕಾರ ಕಲಿಸಿದ್ದಾರೆ ಎಂದು ಹೇಳಿದ ರಾಜರಾಯರು ಬಟ್ಟೆ ಬದಲಿಸಿ ಬರಲು ರೂಮಿಗೆ ಹೋದಾಗ ಜಾನಕಮ್ಮನು ಅವರನ್ನು ಹಿಂಬಾಲಿಸಿದ್ಲು. ಯಾವಾಗಲೂ ಅಷ್ಟೇ, ಮಾತು ಕೊಟ್ಟ ಮೇಲೆ ತಪ್ಪಬಾರ್ದು. ಪ್ರಭಾಕರ ಅವಳ ಮುಖದ ತಲೆ ಗಾಢವಾಗಿ ನೋಡುತ್ತಾ ಹೇಳಿದ. ನೀವು ಕೇಳುವ ಪ್ರೈಸ್ನ ನಾನು ಖಂಡಿತ ಕೊಡ್ತೀನಿ. ಆದರೆ ನೀವು ಏನನ್ನು ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಿಮಗೆ ನಾನೇ ಒಂದು ಪ್ರೈಸ್ ಕೊಡ್ತೀನಿ. ಅದು ಜೀವನದ್ದಕ್ಕೂ ನೀವು ನೆನಪಿನಲ್ಲಿ ಇಟ್ಕೊಳ್ಳುವಂತಹ ಪ್ರೈಸ್ ಕೊಡಲಾ? ಮಾತನಾಡುತ್ತಾ ಹತ್ತಿರ ಬರುತ್ತಿದ್ದ ಪ್ರಭಾಕರನನ್ನು ಕಂಡು ಅವಳಿಗೆ ಆತಂಕದ ಜೊತೆಗೆ ಸಂಕೋಚವೆನಿಸಿತು. ಒಂದು ಮಾತನ್ನು ಆಡದೆ ತಕ್ಷಣ ಹೊರಗೆ ಬಂದು ಗೇಟಿಗೆ ಹೊರಗೆ ನಿಂತ್ಕೊಂಡ್ಳು. ಮಾರನೆಯ ದಿನ ಮುಂಜಾನೆ 6 ಗಂಟೆಗೆ ಪೂಜೆ ಮಾಡಿಸಲು ಬರುವುದಾಗಿ ಪುರೋಹಿತರು ತಿಳಿಸಿದರು. ಈ ಬಾರಿ ಗೌರಿ ಹಬ್ಬ ಹಾಗೂ ಗಣೇಶನ ಹಬ್ಬ ಒಂದೇ ದಿನ ಬಿದ್ದಿದ್ದರಿಂದ ಮೊದಲು ಗೌರಿ ಪೂಜೆ ಮಾಡಿಸಿ ನಂತರ ಗಣೇಶನ ಪೂಜೆ ಮಾಡಿಸಬೇಕಾಗಿತ್ತು. ಆದ್ದರಿಂದ ಮುಂಜಾನೆ 4 ಗಂಟೆಗೆ ಎದ್ದು ಪೂಜೆಗೆ ಸಿದ್ಧತೆ ಮಾಡಿಕೊಂಡು ನಂತರ ಜಾನಕಮ್ಮ ಎಲ್ಲರನ್ನು ಎಬ್ಬಿಸಿದ್ರು. ಪುರೋಹಿತರು ಮಂತ್ರ ಕೇಳುತ್ತಿದ್ದಾಗ ಒಂದೊಂದೇ ಹೂವು ತೆಗೆದುಕೊಂಡು ಗೌರಿಯ ವಿಗ್ರಹಕ್ಕೆ ಪೂಜೆ ಮಾಡುತ್ತಿದ್ದ ಅಶ್ವಿನಿಯನ್ನು ಕಂಡು ಜಾನಕಮ್ಮ ಇಳಿಧ್ವನಿಯಲ್ಲಿ ಗದರಿಸಿದ್ರು. ತಟ್ಟೆ ತುಂಬ ಹೂವಿರುವಾಗ ಯಾಕೆ ಹೀಗೆ ಒಂದೊಂದೇ ಹೂವು ಪೂಜೆ ಮಾಡ್ತಾ ಇದೆಯಾ? ಕೈ ತುಂಬ ಹೂ ತಗೊಂಡು ಪೂಜೆ ಮಾಡಿದ್ರೆ ಒಳ್ಳೆಯ ಗಂಡ ಸಿಗ್ತಾನಂತೆ. ಮನಸ್ಸಿಟ್ಟು ಪೂಜೆ ಮಾಡು. ಬಳಿಯಲ್ಲಿ ಕೂತಿದ್ದ ಇಂದ್ರಾಗೆ ಅವಳಾಡಿದ ಮಾತು ಕೇಳಿಸಿತು. ಸೀತಮ್ಮನು ಆಗಾಗ ಇಂತಹದ್ದೇ ಮಾತುಗಳನ್ನು ಹೇಳುತ್ತಿದ್ದುದು ನೆನಪಾಗಿ ಮನಸ್ಸು ಈಗ ಊರಿನತ್ತ ತಿರುಗಿತು. ತಾಯಿ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಮನೆಯಲ್ಲಿ ಪೂಜೆ ಆರಂಭವಾಗ್ತಿತ್ತು. ಪುರೋಹಿತರ ಮಂತ್ರಘೋಷದ ನಡುವೆ ಪೂಜೆ ಸಾಂಗವಾಗಿ ನೆರವೇರ್ತಿತ್ತು. ಇವರು ಪೂಜೆ ಮಾಡೋದನ್ನು ವೆಂಕಟೇಶ ಅಯ್ಯನು ಜಾಗ್ರತೆಯಿಂದ ನೋಡುತ್ತಾ ಕುಳಿತಿರುತ್ತಿದ್ರು. ಆದರೆ ಪೂಜೆ ಮಾಡಲು ಈಗ ಅಮ್ಮನೇ ಇಲ್ಲ. ಒಂಟಿಯಾಗಿ ಮನೆಯಲ್ಲಿರುವ ತಂದೆ ಈಗ ಏನು ಮಾಡ್ತಿರಬಹುದು? ಅವರ ಯೋಚನೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇರಬಹುದು ಅನಿಸಿದಾಗ ಕಣ್ಗಳಲ್ಲಿ ನೀರು ತುಂಬಿ ಇನ್ನೇನು ಕೆನ್ನೆಯ ಮೇಲೆ ಹರಿಯಬೇಕು. ಆಗ ಬದಿಗೆ ಹುರುಳಿ ಮುಂಗೈನಿಂದ ಕಣ್ಗಳನ್ನು ಒತ್ತಿಕೊಂಡ್ಳು. ಗಣೇಶನ ಪೂಜೆ ಆರಂಭವಾದಾಗ ಜಾರುತ್ತಿದ್ದ ಶಲ್ಯವನ್ನು ಹೆಗಲ ಮೇಲೆ ಹಾಕ್ಕೊಳ್ಳುತ್ತಾ ರೂಮಿನಿಂದ ಹೊರಗೆ ಬಂದ ಪ್ರಭಾಕರ ಮಂಟಪದ ಮುಂದೆ ಹಾಕಿದ್ದ ಮಣೆಯ ಮೇಲೆ ಕುಳಿತುಕೊಂಡ. ಪ್ರಭಾಕರನ್ನು ಹೀಗೆ ದಿಟ್ಟಿಸಿ ನೋಡುತ್ತಾ ಕೂತ್ಕೊಂಡ್ರೆ ಅವನಿಗೆ ದೃಷ್ಟಿ ಆಗೋದಿಲ್ವಾ? ಅಶ್ವಿನಿ ಅವಳನ್ನು ರೇಗಿಸಿದ್ಲು. ನಿಂದು ಯಾವಾಗಲೂ ವಕ್ರ ಬುದ್ಧಿ. ಇಂದಿರಾ ಹುಬ್ಬು ಬಿಗಿದು ಹೇಳಿದ್ಲು. ನಾನು ನೋಡ್ತಾ ಇರೋದು ದೇವರನ್ನ, ಕಾಣಿಸ್ತಾ ಇಲ್ವಾ? ನಾನು ಕೈ ಮುಗಿದುಕೊಂಡು ಕುಳಿತಿರೋದು. ಯಾವ ದೇವರಿಗೆ ಕೈ ಮುಗಿತಾ ಇದೆಯೋ? ಅಶ್ವಿನಿ ತುಟಿ ಕೊಂಕಿಸಿ ಪಕ್ಕನೆ ನಕ್ಕಳು. ಅದೇನೋ ಪ್ರೈಸ್ ಕೊಡ್ತೀನಿ ಅಂತ ಪ್ರಭಾಕರ ಹೇಳಿದ್ನಂತೆ, ನೀನು ಏನು ಕೇಳಿದೆ? ಅವನೇನು ಕೊಟ್ಟ? ದೇವರಿಗೆ ಮಂಗಳಾರತಿ ಆಗ್ತಾ ಇದೆ.
ಎದ್ದು ನಿಂತ್ಕೋ. ದೇವರ ಎದುರಿಗೆ ಮನಸ್ಸಿಗೆ ತೋಚಿದನ್ನು ಮಾತನಾಡ್ತಾ ಇದೆಯಾ? ದೇವರ ವಿಷಯದಲ್ಲಿ ಭಯ ಇರಬೇಕು, ಜೊತೆಗೆ ಭಕ್ತಿಯೂ ಇರಬೇಕು. ಸದಾಶಿವನಿಗೆ ಅದೇ ಜ್ಞಾನ ಅನ್ನುವ ಹಾಗೆ ಇಂತಹ ಸಿಲ್ಲಿ ಮಾತನಾಡು ಅಂದರೆ ಇಡೀ ದಿನ ಇಂತಹ ಮಾತುಗಳನ್ನೇ ಆಡ್ತಾ ಇರ್ತೀಯ. ಈಗ ದೇವರ ಧ್ಯಾನ ಮಾಡ್ತಾ ಸುಮ್ಮನೆ ಕೂತ್ಕೋ, ಇಂದಿರಾ ಬೇಸರಿಸಿದ್ಲು. ಪ್ರಭಾಕರನ ವಿಷಯ ಬಂದರೆ ಅದು ಯಾಕೆ ಹಾಗೆ ಆಡ್ತೀಯೋ ನನಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಸ್ಪೆಷಲ್ ಇದೆಯಾ? ರಂಗೇರಿದ ಇಂದಿರೆಯ ಮುಖದತ್ತಲೇ ನೋಡುತ್ತಾ ಅಶ್ವಿನಿ ನಕ್ಕಳು. ಗಣೇಶನ ವಿಸರ್ಜನೆಗೂ ಮುನ್ನ ಅಂದು ರಾತ್ರಿ ಪೂಜೆ ಇಟ್ಕೊಂಡಿದ್ರು. ಪ್ರಸಾದ ತೆಗೆದುಕೊಳ್ಳಲು ಜನ ತಂಡೋಪತಂಡವಾಗಿ ಬಂದು ಹೋಗುತ್ತಿದ್ರು. ಮನೆಯ ಮುಂದೆ ಕಾರುಗಳು ಸಾಲುಗಟ್ಟಿ ನಿಂತಿದ್ದವು. ಬಂದವರನ್ನೆಲ್ಲ ರಾಜರಾಯರು ಹಾಗೂ ಜಾನಕಮ್ಮ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದರು. ಅವರ ಬದಿಯಲ್ಲೇ ಪ್ರಭಾಕರನು ನಿಂತಿದ್ದ. ಇದೆಲ್ಲವನ್ನು ದೇವರ ಮಂಟಪದಿಂದ ಸ್ವಲ್ಪ ದೂರ ನಿಂತ್ಕೊಂಡು ಇಂದಿರಾ ಬೆರಗುಗಣ್ಣುಗಳಿಂದ ನೋಡುತ್ತಿದ್ಲು. ಇವರು ಹಬ್ಬಕ್ಕಾಗಿ ಮಾಡುತ್ತಿರುವ ದುಂದುವೆಚ್ಚದಲ್ಲಿ ಬಡವರು ತಮ್ಮ ಕುಟುಂಬದ 1 ವರ್ಷದ ಖರ್ಚನ್ನು ನಿಭಾಯಿಸಬಹುದು ಅನಿಸಿ ಬೇಸರವಾಯಿತು. ಮಾರನೆಯ ದಿನವೇ ಇವರನ್ನು ಮೈಸೂರಿಗೆ ಕಳುಹಿಸಿಕೊಡಲು ರಾಜರಾಯರು ಹಾಗೂ ಜಾನಕಮ್ಮ ಸಿದ್ಧರಿರಲಿಲ್ಲ. ಅವರ ಒತ್ತಾಯಕ್ಕೆ ಬಾಗಿ ಮತ್ತು 1 ರಾತ್ರಿ ಅಲ್ಲೇ ಉಳಿಯಬೇಕಾಗಿ ಬಂತು. ಅಂದು ಮಧ್ಯಾಹ್ನ ಊಟದ ನಂತರ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ವರಾಂಡಕ್ಕೆ ಬಂದಾಗ ಜಾನಕಮ್ಮ ರಾಮಾಯಣ ಓದೋದ್ರಲ್ಲಿ ಮಗ್ನರಾಗಿದ್ದರು. ಭೈರವ ಬಾಗಿಲಿನ ಹತ್ತಿರ ಮಲಗಿದ್ದ. ಹೆಜ್ಜೆಯ ಸಪ್ಪಳ ಕೇಳಿ ಕತ್ತೆತ್ತಿದ ಜಾನಕಮ್ಮ ಇವಳನ್ನು ಕಂಡು ಮುಗುಳ್ನಕ್ಕರು. ಇಂದಿರಾ ತುಟಿ ಅರಳಿಸಿ ಅವರ ಹತ್ತಿರ ಹೋಗಿ ಕುಳಿತುಕೊಂಡು ಕಾಲೇಜಿನ ವಿಷಯ ಹೇಳಲು ಆರಂಭಿಸಿದ್ಲು. ಅವರಿಬ್ಬರು ಎಷ್ಟು ಹೊತ್ತು ಅದೇ ರೀತಿ ಮಾತನಾಡ್ತಾ ಕುಳಿತಿರ್ತಿದ್ರೋ. ಆದರೆ ಪ್ರಭಾಕರ ಬಂದಿದ್ದರಿಂದ ಜಾನಕಮ್ಮ ತಿಂಡಿ ಮಾಡಲು ಅಡಿಗೆ ಮನೆಯತ್ತ ಧಾವಿಸಿದ್ರು. ಜಾನಕಮ್ಮ ಕುಳಿತುಕೊಂಡಿದ್ದ ಕುರ್ಚಿಯಲ್ಲೇ ಕುಳಿತ ಪ್ರಭಾಕರ ಬೂಟ್ಸಿನ ಲೇಸ್ ಬಿಚ್ಚಲು ಬಾಗಿದಾಗ ಆಲೆಗೂದಲು ಅವನ ಹಣೆಯ ಮೇಲೆ ಹರಡಿಕೊಂಡಿತ್ತು. ಅವನು ಬಟ್ಟೆ ಬದಲಾಯಿಸಲೆಂದು ರೂಮಿಗೆ ಹೋದಾಗ ತಾನು ಅಲ್ಲೇ ಕುಳಿತಿದ್ರೆ ಅವನು ಮಾತಿಗೆ ಆರಂಭಿಸುತ್ತಾನೆ ಎಂದು ಯೋಚಿಸಿದ ಇಂದಿರಾ ಪೋರ್ಟಿಕೋದತ್ತ ಧಾವಿಸಿ ಕಂಬಕ್ಕೆ ಹೊರಗೆ ನಿಂತ್ಕೊಂಡು ಬಿಡುಗಡೆಯ ನಿಟ್ಟುಸಿರೆಳೆದ್ಲು. 10 ವರ್ಷದ ನಂತರ ಪ್ರಭಾಕರ ಲಘುವಾಗಿ ಸಿಳ್ಳೆ ಹಾಕುತ್ತಾ ಭೈರವನನ್ನು ಎತ್ಕೊಂಡು ಹೊರಗೆ ಬಂದ. ಕಂಬಕ್ಕೆ ಹೊರಗೆ ನಿಂತಿದ್ದ ಇಂದಿರಾಳನ್ನು ಕಂಡು ಹತ್ತಿರ ಹೋಗಿ ಕಂಬದ ಇನ್ನೊಂದು ಬದಿಗೆ ಹೊರಗೆ ನಿಂತು ತುಂಬ ಚೆನ್ನಾಗಿದೆ ಅಲ್ವಾ ಎಂದು ಕೇಳಿದ. ಭೈರವ ತಲೆಯನ್ನು ಸ್ವಲ್ಪ ಮುಂದೆ ಮಾಡಿ ಇಂದಿರಾಳ ಕೈಯನ್ನು ನೆಕ್ಕುತ್ತಾ ಅವಳು ಗಾಬರಿಯಿಂದ ದೂರ ಸರಿದು ನಿಂತ್ಕೊಂಡ್ಳು. ಏನು ಚೆನ್ನಾಗಿರೋದು? ನೀವು ಯಾವ ವಿಷಯ ಹೇಳ್ತಾ ಇದ್ದೀರಿ? ಇಂದಿರಾ ನಾಯಿ ಎತ್ತಲೆ ನೋಡುತ್ತಾ ಕೇಳಿದ್ಲು. ಭೈರವ. ಪ್ರಭಾಕರ ತುಂಟನಗೆ ಬೀರಿದ. ಹಾಗೆ ನನ್ನ ಎದುರಿಗೆ ಸಂಕೋಚ ಪಟ್ಕೊಂಡು ನಿಂತಿರುವ ಯುವತಿ. ಇಂದಿರಾ ಬೆರಳಿಗೆ ಸೆರಗಿನ ತುದಿಯನ್ನು ಸುತ್ತಿದ್ಲು. ಬೆಚ್ಚದ್ಲು. ನಾಲಿಗೆ ಮುಷ್ಕರ ಹೂಡಿತು. ಕಾಲುಗಳನ್ನು ಕೆಳಗೆ ಬಿಟ್ಕೊಂಡು ಜಗಲಿಯ ಮೇಲೆ ಕುಳಿತುಕೊಂಡ ಪ್ರಭಾಕರ ಭೈರವನ ತಲೆಯಾಡಿಸಿ ತಲೆಯ ಮೇಲೆ ಮೃದುವಾಗಿ ಹೊಡೆದ. ಅದು ಗೇಟಿನತ್ತ ಹೊಡಿತು. ಇಲ್ಲಿಯ ವಾತಾವರಣ ನಿಮಗೆ ಹೇಗನಿಸಿತು? ಪ್ರಭಾಕರ ಕೇಳಿದ. ತುಂಬ ಚೆನ್ನಾಗಿದೆ. ಹಾಗೆ ನೋಡುವುದಾದರೆ ಇಲ್ಲಿ ಇನ್ನೂ 4 ದಿವಸ ಇರೋಣ ಅನ್ನಿಸ್ತಾ ಇದೆ, ಇಂದಿರಾ ಹೇಳಲು. ನಿಜ ಹೇಳಿ, ಈ ಮನೆಯಲ್ಲಿ ನೀವು ಯಾರನ್ನು ತುಂಬ ಇಷ್ಟಪಡ್ತಿದ್ದೀರಿ? ಪ್ರಭಾಕರ ಅವಳ ಮುಖದ ತಲೆ ನೋಡುತ್ತಾ ಕೇಳಿದ. ನಿಮ್ಮ ಮನೆ, ಅಪ್ಪ, ಅಮ್ಮ, ಅಶ್ವಿನಿ, ಭೈರವ ಎಲ್ಲ ಸಿಂಪ್ಲಿ ವಂಡರ್ಫುಲ್. ಇಂದಿರಾ ದನಿ ಏರಿಸಿ ನಕ್ಕಳು. ನಿಮ್ಮದು ಜಾಣತನದ ಉತ್ತರ. ಸ್ಪಷ್ಟವಾಗಿ ಹೇಳಿ, ನನ್ನ ವ್ಯಕ್ತಿತ್ವ ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಅವನು ನೇರವಾಗಿ ವಿಷಯಕ್ಕೆ ಬಂದ. ಇವನ ಪ್ರಶ್ನೆಯೇ ವಿಚಿತ್ರವಾಗಿದೆಯಲ್ಲ ಅನಿಸಿದಾಗ ಕ್ಷಣ ಅವನತ್ತಲೇ ನೋಡುತ್ತಿದ್ದ ನಂತರ ಮುಖ ಹೊರಳಿಸಿ ನಿಂತ್ಕೊಂಡ್ಳು. ನಾನು ನೇರವಾಗಿ ಕೇಳಿದ್ದಕ್ಕೆ ಬೇಜಾರಾಯ್ತಾ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿಯೋದಕ್ಕೆ ಕೇಳಿದೆ. ಹೇಳುವ ಮನ್ಸು ಇಲ್ಲದಿದ್ದರೆ ಖಂಡಿತ ನಾನು ಬಲವಂತ ಮಾಡೋದಿಲ್ಲ, ಪ್ರಭಾಕರ ಹೇಳಿದ. ನಿಮ್ಮ ಪ್ರಶ್ನೆಗೆ ಏನು ಅಂತ ಉತ್ತರ ಕೊಡಲಿ? ಅವನ ಬಿಗಿದ ಹುಬ್ಬುಗಳತ್ತಲೇ ನೋಡುತ್ತಾ ಅವಳು ಹೇಳಿದ್ಲು. ಮನಸ್ಸಿನಲ್ಲಿರೋದನ್ನು ಸ್ಪಷ್ಟವಾಗಿ ಹೇಳಿದ್ರೆ ತಪ್ಪಾಗುತ್ತೆ. ಹಾಗೆ ಹೇಳಬಾರ್ದು. ಅಂದರೆ ನನ್ನ ಜೊತೆ ಮಾತನಾಡೋದು ನಿಮಗೆ ಇಷ್ಟವಿಲ್ಲ ಅನಿಸುತ್ತೆ. ಹೋಗಲಿ ಬಿಡಿ, ನಾನು ಹೊರಗೆ ಹೋಗ್ತೀನಿ. ಮೇಲೆದ್ದ ಪ್ರಭಾಕರ ಹೊರಗೆ ಹೋಗಲು ಮುಂದಾದಾಗ ಇಂದಿರಾ ಅವನ ಕೈ ಹಿಡ್ಕೊಂಡು ಪ್ಲೀಸ್ ನನ್ನ ಮಾತನ್ನು ತಪ್ಪಾಗಿ ತಿಳ್ಕೊಬೇಡಿ ಎಂದು ಹೇಳಿದಾಗ ಪ್ರಭಾಕರ ಅವಳತ್ತ ತಿರುಗಿದ. ಹೈಯರ್ ಸ್ಟಡೀಸ್ಗೆ ಸದ್ಯದಲ್ಲೇ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗೋದು ಮಮ್ಮಿಗೆ ಇಷ್ಟವಿಲ್ಲ. ಅಲ್ಲಿಗೆ ಹೋಗಿ ಬಿಳಿ ಹುಡುಗಿಯನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ಬೋದು ಅನ್ನುವ ಭಯ ಅವರಿಗೆ. ನನ್ನನ್ನು ನೋಡಿದ್ರೆ ನಾನು ಹಾಗೆ ಮಾಡ್ತೀನಿ ಅಂತ ನಿಮ್ಗೆ ಅನಿಸುತ್ತಾ? ಪ್ರಭಾಕರ ನಗುತ್ತಾ ಕೇಳಿದ. ನಿಮ್ಮ ಮನಸ್ಸಿನಲ್ಲಿರೋದನ್ನು ನಾನು ಹೇಗೆ ಹೇಳಲಿ?
ಕೆಲವು ಸಲ ಮನಸ್ಸು ನಮ್ಮ ಅಂಕೆಯನ್ನು ಮೀರಿ ಮುಂದೆ ಹೋಗ್ಬಿಡುತ್ತೆ. ಇಂದಿರಾ ನಕ್ಕಳು. ಆದರೆ ಅದು ಎಲ್ಲರಿಗೂ ಅನ್ವಯಿಸೋದಿಲ್ಲ. ನಾನು ಫಾರಿನ್ಗೆ ಹೋಗೋದಕ್ಕೆ ಮುಂಚೆ ಅಶ್ವಿನಿ ಮದುವೆ ಮಾಡುವ ಯೋಚನೆ ಡ್ಯಾಡಿಯದು. ಅವಳ ಸ್ವಭಾವ ನಿಮಗೆ ಗೊತ್ತೇ ಇದೆ. ಬ್ರಹ್ಮನೇ ಬಂದು ಹೇಳಿದ್ರು ಅವಳು ಹುಡುಗರ ಜೊತೆ ಸುತ್ತೋದನ್ನು ನಿಲ್ಲಿಸೋದಿಲ್ಲ. ಹುಡುಗರ ಜೊತೆ ಸುತ್ತಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ. ಬೇರೆಯವರ ಅವಳ ಈ ವರ್ತನೆಯನ್ನು ಅಪಾರ್ಥ ಮಾಡ್ಕೊಳ್ತಾರೆ, ಪ್ರಭಾಕರ ಹೇಳಿದ. ಗಂಡು ಹುಡುಕುವ ತಾಪತ್ರಯವೂ ಇಲ್ಲ. ಯಾಕೆಂದರೆ ಅವನು ನನ್ನ ಫ್ರೆಂಡ್, ಕಾಲೇಜ್ನಲ್ಲಿ ಲೆಕ್ಚರ್. ಮಮ್ಮಿ ಡ್ಯಾಡಿಗೂ ಹುಡುಗ ಇಷ್ಟವಾಗಿದ್ದಾನೆ. ಅಶ್ವಿನಿ ಒಪ್ಪಿದ್ರೆ ಮದುವೆ ನಡೆದು ಹೋಗುತ್ತೆ. ಅವನ ಮಾತಿಗೆ ಇಂದಿರಾ ಪ್ರತಿಕ್ರಿಯಿಸಲಿಲ್ಲ. ಹತ್ತಿರ ಬಂದು ನಿಂತ ಭೈರವನ ತಲೆಯ ಮೇಲೆ ಕೈಯಾಡಿಸುತ್ತಾ ಕುಳಿತಿದ್ದ ಅವಳನ್ನು ನೋಡಿದಾಗ ಅವನಿಗೆ ಮೌನ ಆಹ್ವಾನಿಸಿತು. ಯಾಕೆ ನೀವು ಮಾತನಾಡ್ತಾನೇ ಇಲ್ಲ? ಪ್ರಭಾಕರನೇ ಕೇಳಿದ. ನಾನು ಅಶ್ವಿನಿಯ ವಿಷಯ ಹೇಳಿದ್ದು ನಿಮಗೆ ಇಷ್ಟ ಆಗಲಿಲ್ವಾ? ಎಲ್ಲವನ್ನೂ ನೀವೇ ಹೇಳ್ತಾ ಇದ್ದೀರಿ. ಹಾಗಿರುವಾಗ ಮಾತನಾಡೋದಕ್ಕೆ ನನಗೆ ವಿಷಯ ಏನಿದೆ? ನೀವು ಹೇಳ್ತಾ ಇರೋದೆಲ್ಲ ಸರಿಯಾಗಿ ಇದೆ. ಅವಳು ಅದೊಂದು ರೀತಿಯಾಗಿ ನಕ್ಕಳು. ಹೀಗೆ ವಕ್ರವಾಗಿ ನಗಬೇಡಿ. ಯಾವಾಗಲೂ ಮಾತು ನಗೆ ಎರಡೂ ಮನದಾಳದಿಂದ ಬರಬೇಕು. ಫಾರಿನ್ನಿಂದ ನಾನು ಒಬ್ಬಳ ಹುಡುಗಿಯನ್ನು ಕರ್ಕೊಂಡು ಬಂದರೆ ನಿಮ್ಗೇನು ಅನಿಸುತ್ತೆ? ಅವಳ ಮನಸ್ಸಿನಲ್ಲೇನಿದೆ ಎನ್ನುವುದನ್ನು ತಿಳಿಯಲು ಅವನು ಯತ್ನಿಸುತ್ತಿದ್ದಾಗ ಭೈರವ ಜೋರಾಗಿ ಬೊಗಳುತ್ತಾ ಗೇಟಿನತ್ತ ಧಾವಿಸಿತು. ಮಾದ ಓಡುತ್ತಾ ಹೋಗಿ ಗೇಟ್ ತೆರೆದಾಗ ರಾಜರಾಯರ ಕಾರು ನಿಧಾನವಾಗಿ ಪೋರ್ಟಿಕೋದಲ್ಲಿ ಬಂದು ನಿಂತ್ಕೊಂತು. ಪರೀಕ್ಷೆ ಮುಗಿದ ದಿನ ಸಮಾಧಾನದ ನಿಟ್ಟುಸಿರು ಬಿಟ್ರು. ಇಂದಿರಾಳ ಮನಸ್ಸು ಸುಖ ದುಃಖಗಳ ನಡುವೆ ತೂಗಾಡುತ್ತಿತ್ತು. ಇನ್ನು ಮುಂದೆ ತಂದೆಯೊಂದಿಗೆ ಇದ್ದು ಅವರ ನೋವು ನಲಿವುಗಳಲ್ಲಿ ಸಮಭಾಗಿಯಾಗುವ ಯೋಚನೆ ಸುಖ ತಂದರೂ ಅಶ್ವಿನಿ ತನ್ನಿಂದ ದೂರವಾಗ್ತಾಳೆ ಎಂದು ಊಹಿಸಿಕೊಂಡಾಗ ಬೇಸರವಾಗ್ತಿತ್ತು. ಅವಳಿಗೆ ನಿಶ್ಚಯವಾಗಬೇಕಾಗಿದ್ದ ವರನ ಬಗ್ಗೆ ವಿಚಾರಿಸುವ ಧೈರ್ಯವಿರಲಿಲ್ಲ. ಮರುಪ್ರಶ್ನೆ ಎಸೆದು ಇಕ್ಕಟ್ಟಿಗೆ ಸಿಲುಕಿಸುತ್ತಾಳೆ ಎಂದು ಸುಮ್ಮನಾಗಿದ್ಲು. ಬೆಂಗಳೂರಿಗೆ ಹೋಗಿದ್ದಾಗ ಪ್ರಭಾಕರ ಹೇಳಿದ ಮಾತುಗಳನ್ನು ನೆನೆಸಿಕೊಂಡಾಗ ರೋಮಾಂಚನವಾಗುತ್ತಿತ್ತು. ಅವನು ತನ್ನ ವಿದ್ಯಾಭ್ಯಾಸ ಮುಗಿಸಿ ಫಾರಿನ್ನಿಂದ ಹಿಂತಿರುಗುವವರೆಗೂ ತಂದೆ ತನ್ನ ಮದುವೆಗೆ ಪ್ರಯತ್ನ ಮಾಡದೆ ಸುಮ್ಮನಿರುವವರೇ. ಇಲ್ಲಿಯವರೆಗೂ ಅದೆಷ್ಟೋ ಮಂದಿ ವರಗಳು ಮನೆಯ ಬಾಗಿಲಿಗೆ ಅಲೆದಾಡಿದ್ದಾರೋ, ಮಧ್ಯವರ್ತಿಗಳು ಹಾಗೂ ಪುರೋಹಿತರಿಗೆ ಅದೆಷ್ಟು ಹಣ ಕೊಟ್ಟಿದ್ದಾರೋ. ಮುಂದಿನ ವಿಷಯವನ್ನು ಯೋಚಿಸಲಾರದೆ ಅವಳ ಮನಸ್ಸು ತಹತಹಿಸುತ್ತಿತ್ತು. ನನಗೆ ಮದುವೆ ಮಾಡುವ ವಿಷಯದಲ್ಲಿ ಅಪ್ಪಾಜಿಗೆ ಅವರ ಇಳಿ ವಯಸ್ಸಿನಲ್ಲಿ ತುಂಬ ತೊಂದರೆಯಾಗುತ್ತದೆ ಎಂದು ಬೇಸರವೂ ಆಗುತ್ತಿತ್ತು. ಮೃದು ಸ್ವಭಾವದ ಇಂದಿರಾ ಇಲ್ಲಿಯವರೆಗೂ ಯಾವ ವಿಷಯಕ್ಕೂ ಪ್ರತಿಭಟಿಸಿದವಳಲ್ಲ. ಮುಂದೆ ಓದಬೇಕು ಎನ್ನುವ ಉತ್ಸಾಹದಲ್ಲಿ ತಾಯಿ ಅಕ್ಕಂದಿರ ಮಾತನ್ನು ಬದಿಗೊತ್ತಿ ತಂದೆಯ ಪ್ರೋತ್ಸಾಹದಿಂದ ಹೆಜ್ಜೆ ಮುಟ್ಟಿದಳು. 2 ವರ್ಷ ಆಡಿದಂತೆ ಬರುತ್ತದೆ. ಉದ್ಯೋಗ ಸಿಕ್ಕಿದರೆ ತಾಯಿ ಸಮಾಧಾನಗೊಳ್ಳುತ್ತಾಳೆ. ಆಗ ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ಎಂದುಕೊಂಡಿದ್ದರೆ ಎಲ್ಲವೂ ಬುಡಮೇಲಾಗಿತ್ತು. ತನ್ನ ವಿದ್ಯಾಭ್ಯಾಸದ ಅವಧಿಯ ಮೇಲೆ ಯಕ್ಷಕಿರಣ ಬೀರಿದಾಗಲೇ ಮತ್ತು ಖಿನ್ನಳಾಗುತ್ತಿದ್ಲು. 2 ಅಕ್ಷರದ ಡಿಗ್ರಿಯ ಆಸೆಗೋಸ್ಕರ ತನ್ನ ತಾಯಿಯನ್ನು ಕಳ್ಕೊಂಡಿದ್ದು ಅಲ್ಲದೆ ನನ್ನ ಕೊರಗಿನಲ್ಲೇ ಅವಳು ಸಾಯುವಂತಾಯ್ತಲ್ಲ ಎಂದು ದುಃಖಿಸುತ್ತಿದ್ಲು. ಅಂದು ಮುಂಜಾನೆ ಇಬ್ಬರು ಊರಿಗೆ ಹೊರಟಿದ್ರು. ಅಶ್ವಿನಿಯ ಉತ್ಸಾಹ ಕೊಂಡು ಇಂದಿರಾ ಅಚ್ಚರಿಯಲ್ಲಿ ಕೇಳಿದ್ಲು, ನಿನಗೆ ಬೇಜಾರಾಗ್ತಾ ಇಲ್ವಾ? ಇವತ್ತಿನಿಂದ ನಾವಿಬ್ಬರು ದೂರ ಹೊರಟೋಗ್ತೀವಿ. ಆ ನೋವು ನಿನ್ನನ್ನು ಕಾಡೋದಿಲ್ವೇನು? ಇವತ್ತಲ್ಲ ನಾಳೆ ನಾವಿಬ್ಬರು ಮೀಟ್ ಆಗೇ ಆಗ್ತೀವಿ. ಅದರಲ್ಲಿ ಬೇಜಾರು ಮಾಡಿಕೊಳ್ಳುವ ವಿಷಯ ಏನಿದೆ? ನೀನಂತೂ ತುಂಬ ಮೂಡಿ. ನಿನ್ನಂಥವರು ಜೀವನದಲ್ಲಿ ಸುಖವಾಗಿ ಇರ್ತಾರೆ ಅನ್ನೋದೇ ಕನಸಿನ ಮಾತು. ಎಲ್ಲ ವಿಷಯವನ್ನು ಸ್ಫೋಟಿವಾಗಿ ತಗೋಗುಡ್ಡಿ. ಅಶ್ವಿನಿ ಅವಳ ಹತ್ತಿರಕ್ಕೆ ಹೋಗಿ ಭುಜದ ಮೇಲೆ ಕೈ ಹಾಕಿ ಕೇಳಿದ್ಲು. ಚಿಕ್ಕ ಮಗುವಿನ ಹಾಗೆ ಯಾರಾದರೂ ಅಳ್ತಾರಾ? ನಾನು ನಿನ್ನ ಹಾಗೆ ಯೋಚಿಸ್ತಾ ಇದ್ದೀನಾ? ನೆವರ್. ನಿನ್ನ ಬದುಕಿನ ಓಟವೇ ಒಂದು ರೀತಿಯದು ಅಶ್ವಿನಿ. ಅಲ್ಲಿ ಯೋಚನೆ ಸಮಯವೇ ಇರೋಲ್ಲ. ಸುತ್ತಮುತ್ತ ಆತ್ಮೀಯತೆಯ ವಾತಾವರಣ ಇರುವಾಗ ಸಪ್ಪೆ ಮುಖ ಹಾಕ್ಕೊಂಡು ಯಾರು ಕೂತ್ಕೊತಾರೆ? ಇಂದಿರಾ ಮಾತುಗಳಲ್ಲಿ ಶೋಷ್ಣತೆ ಅಣುಕಿತು. ನಿಜ ಇಂದು. ಮನೆಯಲ್ಲಿ ನೀನು ನಿಮ್ಮ ತಂದೆ ಇಬ್ಬರೇ. ಅವರು ಆಫೀಸ್ಗೋದ್ರೆ ನೀನೊಬ್ಬಳೇ ಆಗ್ತೀಯ. ನಿನ್ನ ಬೇಕು ಬೇಡಗಳನ್ನು ಪ್ರಶ್ನಿಸೋದು ಹೋಗಲಿ, ಬೇಸರವಾದಾಗ ಸಮಾಧಾನ ಮಾಡೋದಕ್ಕೂ ಹತ್ತಿರ ಯಾರೂ ಇರೋದಿಲ್ಲ. ನಿಮ್ಮ ತಂದೆ ರಿಟೈರ್ಡ್ ಆಗೋಕೆ ಇನ್ನೆಷ್ಟು ವರ್ಷ ಬೇಕು? ಅಶ್ವಿನಿ ಕೇಳಿದ್ಲು. 1 ಅಥವಾ 2 ವರ್ಷ ಇರಬೇಕು. ಯಾಕೆ ಹೀಗೆ ಕೇಳ್ತಾ ಇದೆಯಾ? ಇಂದಿರಾ ಕುತೂಹಲದಲ್ಲೇ ಕೇಳಿದ್ಲು.
ಆಮೇಲೆ ನಿಮ್ಮ ತಂದೆಗೆ ತುಂಬ ತೊಂದರೆಯಾಗುತ್ತೆ. ನೀನು ಈಗಲೇ ಕೆಲಸಕ್ಕೆ ಸೇರಿಕೊಂಡ್ರೆ ಅಷ್ಟೊತ್ತಿಗೆ ನಿನಗೆ 2 ವರ್ಷ ಸರ್ವಿಸ್ ಆಗಿರುತ್ತೆ, ಕೈಗೆ ಸಂಬಳದ ಹಣ ಬಂದಿರುತ್ತೆ. ಆಗ ನಿನಗೆ ಮದುವೆ ಮಾಡೋದಕ್ಕೆ ಅವರಿಗೆ ಅನುಕೂಲವಾಗುತ್ತೆ. ನಿನಗೆಲ್ಲೋ ಭ್ರಮೆ. ಕೆಲಸ ಸಿಕ್ಕೋದು ಮಕ್ಕಳಾಟ ಅಲ್ಲ. ನಿರುದ್ಯೋಗ ಸಮಸ್ಯೆಯಿಂದ ಎಷ್ಟೊಂದು ಜನರು ನರಳ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಇಂದಿರಾ ವಾಸ್ತವತೆಯನ್ನು ಬಿಚ್ಚಿಟ್ಲು. ಹಣದ ಮುಂದೆ ಎಲ್ಲ ಗುಣ ಇಂದಿರಾ. ಹಣ ಕೊಟ್ಟರೆ ಎಲ್ಲಿ ಬೇಕಾದರೂ ಕೆಲಸ ಸಿಗುತ್ತೆ. ಅಶ್ವಿನಿಯ ಮಾತುಗಳಲ್ಲಿ ಆತ್ಮವಿಶ್ವಾಸವಿತ್ತು. ಮಾನವೀಯ ಮೌಲ್ಯಗಳು ಅಂತ ನಾವೇನು ಹೇಳ್ತೀವೋ ಅದಕ್ಕೆ ಬೆಲೆ ಇಲ್ಲ. ಈ ಸಮಾಜ ನಡೀತಾ ಇರೋದೇ ಹಣದ ಮೇಲೆ ಅಂತ ಹೇಳ್ತೀಯಾ? ಇಂದಿರಾ ಅಚ್ಚರಿಯಲ್ಲಿ ಕೇಳಿದ್ಲು. ನಾನು ಹೇಳೋದನ್ನು ಸಮಾಧಾನವಾಗಿ ಕೇಳಿಸ್ಕೊ. ಅಶ್ವಿನಿ ನಕ್ಕಳು. ಡ್ಯಾಡಿಗೆ ಹೇಳಿದ್ರೆ ಎಲ್ಲಾದರೂ ಕೆಲಸ ಕೊಡಿಸ್ತಾರೆ. ಆಗ ಜಾಬ್ ಅಂತ ಬಂದ್ಬಿಡು. ನಮ್ಮ ಮನೆಯಲ್ಲೇ ನೀನು ಇದ್ದರೆ ಇಬ್ಬರಿಗೂ ಆರಾಮ್. ನೀನು ಸಂಬಳ ತಗೊಂಡು ಬಾ, ನಾನು ಅದನ್ನು ಖರ್ಚು ಮಾಡ್ತೀನಿ. ಅದು ಸರಿ, ಅಷ್ಟೊತ್ತಿಗೆ ನಿನಗೆ ಮದುವೆ ಆಗಿರುತ್ತೆ. ನಾನು ನಿಮ್ಮ ಮನೆಯಲ್ಲಿ ಇರೋದಕ್ಕೆ ನಿನ್ನ ಯಜಮಾನರು ಒಪ್ಕೋಬೇಕಲ್ಲ? ಇಂದಿರಾಳ ಮಾತುಗಳಲ್ಲಿ ಕುತೂಹಲವೆನಿಸಿತು. ಅವ್ರು ಯಾಕೆ ಒಪ್ಕೋಬೇಕು? ಕುದುರೆ ನಂದು, ಮೈದಾನನೂ ನಂದೆ. ನನಗಾಗಿ ಅಂತಲೇ ಡ್ಯಾಡಿ ಸದಾಶಿವನಗರದಲ್ಲಿ ಮನೆ ಕಟ್ಟಿಸಿದ್ದಾರೆ. ಅವರು ನನ್ನನ್ನು ಮದುವೆ ಆಗಿರ್ಬೋದು, ಆದರೆ ಮನೆ ಡ್ಯಾಡಿಯದು ತಾನೇ. ಸಂಸಾರದಲ್ಲಿ ದಂಪತಿಗಳ ಮಧ್ಯದಲ್ಲಿ ಸ್ವಾರ್ಥ, ಅಹಂ, ದರ್ಪ ಇರಬಾರ್ದು. ಸಾಮರಸ್ಯ ಇರಬೇಕು. ಮನೆ ನಿನ್ನ ಹೆಸರಿನಲ್ಲಿ ಇದ್ರೇನಂತೆ? ಅದು ನಿನ್ನ ಗಂಡನಿಗೂ ಸೇರುತ್ತಲ್ವಾ? ಅಕಸ್ಮಾತ್ ನಿನ್ನ ಗಂಡನ ಮನೆಯಲ್ಲಿ ನೀನೇ ಇದ್ದರೂ ಇದು ನನ್ನ ಮನೆ, ನಾನು ಹೇಳ್ದಾಗೆ ನೀನು ಕೇಳಬೇಕು ಅಂತ ನಿನ್ನ ಗಂಡ ದರ್ಪ ತೋರಿಸಿದ್ರೆ ಆಗೇನು ಮಾಡ್ತೀಯಾ? ದಾಂಪತ್ಯ ಜೀವನ ಹಾಲು ಜೀನಿನ ಹಾಗೆ ಇರಬೇಕು ಅಶ್ವಿನಿ. ಅಕಸ್ಮಾತ್ ಹಾಗಿಲ್ಲದೆ ಇದ್ದರೆ ಸಂಸಾರದ ಒಗವೇ ಬೇರೆಯಾಗಿ ನಾನೊಂದು ತೀರ ನೀನೊಂದು ತೀರ ಅನ್ನುವ ಹಾಗೆ ಆಗುತ್ತೆ. ಇಂದಿರಾ ಹೇಳಿದ್ಲು. ನಿನಗೆ ಏನಾದರೂ ಹೇಳಿದ್ರೆ ಪುರಾಣವನ್ನೇ ಬಿಚ್ಚಿಡ್ತೀಯ. ಅಶ್ವಿನಿ ಬೇರ್ಸರಿಸಿದ್ಲು. ಆ ವಿಷಯ ಇಲ್ಲಿಗೆ ಬಿಡು. ನೀನು ಕೆಲಸಕ್ಕೆ ಸೇರೋದಾದರೆ ಡ್ಯಾಡಿಗೆ ಹೇಳಿ ರಿಸಲ್ಟ್ ಬರುವ ಹೊತ್ತಿಗೆ ನಿನಗೆ ಕೆಲಸಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ನಿಧಾನವಾಗಿ ಯೋಚಿಸಿ ಹೇಳು. ಜವಾನ ರಿಕ್ಷಾ ಕರೆದುಕೊಂಡು ಬಂದ. ಸಾಮಾನುಗಳನ್ನು ಒಳಗಿರಿಸಿದ ಇಂದಿರಾ ಕೈ ಬೀಸುತ್ತಾ ಅವಳತ್ತ ಶುಷ್ಕನಗೆ ಬೀರಿದ್ಲು. ಇಂದು ಡಿಯರ್, ಯಾವಾಗಲೂ ಮೂಡಿಯಾಗಿರಬೇಡ. ಇಂದಿರಾಳ ಕೈ ಹಿಡಿದು ಅಶ್ವಿನಿ ಕೇಳಿದ್ಲು. ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಡ್ಯಾಡಿಗೆ ನಿನ್ನ ಕೆಲಸದ ವಿಷಯ ಹೇಳಲಾ? ಇಲ್ಲಿ ನನ್ನ ನಿರ್ಧಾರದ ಪ್ರಶ್ನೆ ಬರೋದೇ ಇಲ್ಲ. ಅಪ್ಪಾಜಿ ಹೇಳಿದ ಹಾಗೆ ನಡೆಯುವುದಷ್ಟೇ ನನ್ನ ಕೆಲಸ. ನಮ್ಮ ತಾಯಿಯ ಮಾತನ್ನು ಧಿಕ್ಕರಿಸಿ ಇಲ್ಲಿಗೆ ಓದೋದಕ್ಕೆ ಬಂದು ನಾನು ಸಾಯೋವರೆಗೂ ಕೊರಗುವ ಹಾಗೆ ಮಾಡ್ಕೊಂಡ್ಬಿಟ್ಟೆ. ಇಂದಿರಾಳ ಮಾತುಗಳಲ್ಲಿ ಬೇಸರ, ದುಃಖದ ಭಾವ ಅಣುಕಿತು. ಕಣ್ಗಳಲ್ಲಿ ನೀರಾಡಿತು. ಅದನ್ನು ರಿಸಲ್ಟ್ ಬಂದ ಮೇಲೆ ಯೋಚಿಸೋಣ. ಸದ್ಯದಲ್ಲೇ ನನ್ನ ಮದುವೆ ಆಗುತ್ತೆ. ಇನ್ವಿಟೇಷನ್ ಕಳಿಸ್ತೀನಿ. ನಿಮ್ಮ ತಂದೆಯನ್ನು ಕರೆದುಕೊಂಡು ಮದುವೆಗೆ ಇನ್ನು 1 ವಾರ ಇದೆ ಅನ್ನುವಾಗಲೇ ಬಂದ್ಬಿಡು. ನೀನು ಜೊತೆಯಲ್ಲಿದ್ದರೆ ಬಟ್ಟೆ ಒಡವೆ ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗುತ್ತೆ, ಅಶ್ವಿನಿ ಹೇಳಿದ್ಲು. ಪ್ರಭಾಕರ ಅವಳ ಮದುವೆಯ ವಿಷಯ ಮೊದಲೇ ತಿಳಿಸಿದ್ದರಿಂದ ಅವಳ ಮದುವೆ ವಿಷಯದಲ್ಲಿ ಯಾವುದೇ ರೀತಿಯ ಕುತೂಹಲವನ್ನು ವ್ಯಕ್ತಪಡಿಸದೆ ಇಂದಿರಾ ರಿಕ್ಷಾದವನಿಗೆ ಹೊರಡಲು ಸೂಚಿಸಿದ್ಲು. ತುರುವೇಕೆರೆಯ ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದ ಇಂದಿರಾ ರಿಕ್ಷಾಕ್ಕಾಗಿ ಸುತ್ತಲೂ ನೋಟ ಹರಿಸಿದ್ಲು. ದಾಪುಗಾಲು ಹಾಕುತ್ತಾ ತನ್ನೆಡೆಗೆ ಬರುತ್ತಿದ್ದ ವೆಂಕಟೇಶಯ್ಯನನ್ನು ಕಂಡು ಅಚ್ಚರಿಗೊಂಡ್ಳು. ನಿಮಗೆ ರಜಾ ಇರುವುದು ಭಾನುವಾರ ಮಾತ್ರ. ಮನೆಯಲ್ಲಿ ಆರಾಮವಾಗಿ ಇರೋದು ಬಿಟ್ಟು ಯಾಕೆ ಬಂದ್ರಿ? ನಾನೇ ಬರ್ತಾ ಇದ್ದೆ, ರಿಕ್ಷಾದಲ್ಲಿ ಕುಳಿತುಕೊಳ್ಳುತ್ತಾ ಇಂದಿರಾ ಹೇಳಿದ್ಲು. 3-4 ತಿಂಗಳಿಗೆ ನೀವು ತುಂಬ ಇಳಿದು ಹೋಗಿದ್ದೀರಿ ಅಪ್ಪಾಜಿ. ನನಗೇನಾಗಿದೆ? ಗುಂಡ್ಕಲ್ಲಿನ ಹಾಗಿದ್ದೀನಿ. ಮನುಷ್ಯನಿಗೆ ವಯಸ್ಸಾದ ಮೇಲೆ ಪ್ರಾಯ ಮರಳಿ ಬರುತ್ತಾ? ವೆಂಕಟೇಶಯ್ಯ ನಕ್ಕರು. ಮನೆಗೆ ಹೋದ ತಕ್ಷಣ ಇಂದಿರಾ ಕಾಲು ತೊಳೆದುಕೊಂಡು ಬಂದ್ಲು. ವೆಂಕಟೇಶಯ್ಯ ಫ್ಲಾಸ್ಕ್ನಲ್ಲಿ ಹಾಕಿಟ್ಟಿದ್ದ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿ ಮಗಳ ಮುಂದಿಟ್ಟರು. ಫ್ಲಾಸ್ಕನ್ನು ನೋಡುತ್ತಿದ್ದಂತೆ ಅಶ್ವಿನಿಯ ನೆನಪಾಯಿತು. ಇಷ್ಟೊತ್ತಿಗೆ ಅವಳು ಬೆಂಗಳೂರಿಗೆ ಹೋಗಿ ಗೆಳತಿಯರ ಭೇಟಿಗೆಂದು ಹೊರಟಿರಬಹುದು ಎಂದುಕೊಂಡಾಗ ತುಟಿ ಅರಳಿತು. ಯಾಕಮ್ಮ ನಗ್ತಾ ಇದೆಯಾ? ನಾನಾದರೆ ಗಂಡಸು, ನಿನ್ನ ಜೊತೆ ಹೇಗೆ ಮಾತನಾಡಬೇಕು, ಯಾವ ರೀತಿ ನಿನ್ನ ಕಷ್ಟ ಸುಖವನ್ನು ವಿಚಾರಿಸ್ಕೊಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. ಈಗ ಸೀತಾ ಇದ್ದಿದ್ರೆ ವೆಂಕಟೇಶಯ್ಯ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ್ರು. ಅಶ್ವಿನಿಯ ಜ್ಞಾಪಕ ಆಯಿತು ಅಪ್ಪಾಜಿ. ಅವಳು ಈಗ ಏನು ಮಾಡ್ತಾ ಇರಬಹುದು ಅಂದ್ಕೊಂಡೆ. ಮನೆಯಲ್ಲಿ ಅವಳ ಕಾಲು ನಿಲ್ಲೋದಿಲ್ಲ. ನನಗೆ ನಗು ಬಂತು, ಇಂದಿರಾ ಸವರಿಸಿಕೊಂಡು ಹೇಳಿದ್ಲು. ಮಗಳು ಬರ್ತಾಳೆ ಎಂದು ವೆಂಕಟೇಶಯ್ಯ ಮುಂಜಾನೆ ಬೇಗ ಎದ್ದು ಅಡಿಗೆಯ ಕೆಲಸ ಮುಗಿಸಿ ಮುತುವರ್ಜಿ ವಹಿಸಿ ಮನೆಯನ್ನು ಚೊಕ್ಕಟ್ಟುಗೊಳಿಸಿದ್ರು. ಊಟವಾದ ನಂತರ ವರಾಂಡಕ್ಕೆ ಬಂದು ಕುಳಿತಾಗ ಮಾತಿನ ಮಧ್ಯದಲ್ಲಿ ಅವರು ಕೇಳಿದ್ರು.
ರಾಜರಾಯರ ಮಗ ಪ್ರಭಾಕರನನ್ನು ನೀನು ಯಾವತ್ತಾದರೂ ನೋಡಿದೀಯಾ? ಅವನ ಜೊತೆ ಮಾತನಾಡಿದೀಯಾ? ಅಶ್ವಿನಿಯನ್ನು ನೋಡೋದಕ್ಕೆ ಮೈಸೂರಿಗೆ ಬರ್ತಾಯಿದ್ರು. ಈಗ ಅವರ ವಿಷಯ ಯಾಕೆ ಕೇಳ್ತಾ ಇದ್ದೀರಾ? ಇಂದಿರಾ ಕೇಳಿದ್ಲು. ಗಣೇಶನ ಹಬ್ಬಕ್ಕೆ ನೀನು ಅವರ ಮನೆಗೆ ಹೋಗಿದೆಯಂತೆ ವೆಂಕಟೇಶಯ್ಯ ಹೇಳಿದರು. ಪ್ರಭಾಕರ ಫಾರಿನ್ಗೆ ಹೋಗ್ತಾನೆ. ಅಷ್ಟರೊಳಗೆ ಮಗಳ ಮದುವೆ ಮಾಡಬೇಕು ಅಂತ ರಾಜರಾಯರು ಪತ್ರ ಬರೆದಿದ್ರು. ಅಶ್ವಿನಿ ಬಲವಂತ ಮಾಡಿದ್ಲು. ಅದಕ್ಕೆ ಹೋಗಿದೆ. ನಿಮಗೆ ಪತ್ರ ಬರೆಯೋಣ ಅಂತಿದೆ. ಪರೀಕ್ಷೆ ಗಲಾಟೆನಲ್ಲಿ ಮರೆತೇ ಹೋಯಿತು. ಅವಳ ಮಾತಿಗೆ ವೆಂಕಟೇಶಯ್ಯ ಏನನ್ನೋ ಹೇಳದಿದ್ದರೂ ಅವರಿಗೆ ತಿಳಿಸದೆ ಅವರ ಮನೆಗೆ ಹೋಗಿದ್ದು ತಪ್ಪಾಯ್ತೇನೋ ಅನಿಸಿದಾಗ ಮನಸ್ಸಿನಲ್ಲಿ ಅಪರಾಧಿ ಭಾವ ಕಾಡಲು ಆರಂಭಿಸಿತು. ಅವರ ಮನೆಗೆ ಹೋಗುವುದಕ್ಕೆ ನಿಮ್ಮ ಪರ್ಮಿಷನ್ ತಗೋಬೇಕಿತ್ತು, ಆದರೆ ಅದಕ್ಕೆ ಅವಕಾಶವೇ ಸಿಗಲಿಲ್ಲ. ರಾಜರಾಯರ ಮಗಳು ನನ್ನ ರೂಮ್ಮೇಟ್ ತುಂಬ ಬಲವಂತ ಮಾಡಿದ್ಲು. ಅದಕ್ಕೆ 1-2 ದಿವಸ ಹೋಗಿ ಬಂದೆ. ಇಂದಿರಾ ಅಳಕುತ್ತಾ ಕೇಳಿದ್ಲು. ಹಾಗೆ ಹೋಗ್ಬಾರ್ದಿತ್ತ ಅಲ್ವೇ ಅಪ್ಪಾಜಿ? ನೀನು ಹೇಳೋದು ನಿಜ. ಕರೆದವರ ಮನೆಗೆ ಹೋದರೆ ತಪ್ಪು. ಆದರೆ ರಾಜರಾಯರ ವಿಷಯವೇ ಬೇರೆ. ಮನುಷ್ಯ ಇದೇ ಊರಿನಲ್ಲಿದ್ದರೂ ತುಂಬ ಯೋಗ್ಯ, ಜೊತೆಗೆ ಶ್ರೀಮಂತ. ವೆಂಕಟೇಶಯ್ಯ ಹೇಳಿದ್ರು. ನೀನು ಅವರ ಮನೆಗೆ ಹೋಗಿ ಬಂದಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು ಅನ್ನಿಸ್ತಾ ಇದೆ. ಅದ್ಯಾಕೆ ಹೀಗೆ ಹೇಳ್ತೀರಿ ಅಪ್ಪಾಜಿ? ಅವರ ಮಾತು ಕೇಳಿ ಅವಳಲ್ಲಿನ ಅಂತಕ ದೂರವಾಗಿ ಕುತೂಹಲದಲ್ಲಿ ಕೇಳಿದ್ಲು. ರಾಜರಾಯರು ನನ್ನ ವಿಷಯದಲ್ಲಿ ಏನಾದರೂ ಪತ್ರ ಬರೆದಿದ್ದಾರಾ? ಅವರಿಗೆ ನಿನ್ನ ಸ್ವಭಾವ ಇಷ್ಟವಾಗಿರುವ ಹಾಗೆ ಕಾಣಿಸುತ್ತೆ. ಪತ್ರದಲ್ಲಿ ನಿನ್ನನ್ನು ತುಂಬ ಹೊಗಳಿದ್ದಾರೆ. ಹೆಣ್ಮಕ್ಳು ನಿನ್ನ ಹಾಗೆ ಸಂಸ್ಕಾರವಂತರಾಗಿರಬೇಕು ಅನ್ನೋದು ಅವರ ಅಭಿಪ್ರಾಯ. ಅವರು ಪತ್ರ ಬರೆದಿರುವ ದಾಟಿ ನೋಡಿದ್ರೆ ಅವರಿಗೆ ನಿನ್ನನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳುವ ಉದ್ದೇಶ ಇದೆ ಅನಿಸುತ್ತೆ, ವೆಂಕಟೇಶಯ್ಯ ಹೇಳಿದರು. ಅವರು ತುಂಬ ಒಳ್ಳೆಯ ಮನುಷ್ಯ. ಯಾರ ವಿಷಯದಲ್ಲೂ ತಪ್ಪಿಯೂ ಒಂದೇ ಒಂದು ಕೆಟ್ಟ ಮಾತನ್ನು ಆಡೋದಿಲ್ಲ, ಇಂದಿರಾ ಹೇಳಿದ್ಲು. ಅವರಿಗೂ ನಮಗೂ ಅಂತಸ್ತಿನಲ್ಲಿ ಭೂಮಿ ಆಕಾಶದಷ್ಟು ಅಂತರ ಇದೆ. ಅವರ ಮನೆಯನ್ನು ನೀವು ನೋಡಬೇಕು. ಥೇಟ್ ಅರಮನೆ ಇದ್ದ ಹಾಗಿದೆ. ತುಂಬ ಶ್ರೀಮಂತಿಕೆ, ಮನೆಯ ತುಂಬ ಬೆಲೆ ಬಾಳುವ ಸಾಮಾನುಗಳು, ಜೊತೆಗೆ ಅವರ ಮಗ ಡಾಕ್ಟರ್. ತುಂಬ ಅಂತಸ್ತಿಗೆ ತಕ್ಕಂತಹ ಹುಡುಗಿಯನ್ನೇ ಸೊಸೆಯನ್ನಾಗಿ ಮಾಡಿಕೊಳ್ಳುವ ಸೂಚನೆಯಲ್ಲಿ ಅವರಿರ್ತಾರೆ. ನಿಮ್ಮ ಮನಸ್ಸಿಗೆ ಸಂತೋಷವಾಗಲಿ ಅಂದ್ಕೊಂಡು ಪತ್ರ ಬರೆಯುವಾಗ ನನ್ನನ್ನು ಹೊಗಳಿ ಬರೆದಿರಬಹುದು ಅಷ್ಟೇ. ಇಂದಿರಾಳ ಮುಖದತ್ತಲೇ ನೋಡುತ್ತಿದ್ದ ವೆಂಕಟೇಶಯ್ಯನಿಗೆ ಅವಳ ಮಾತಿನಲ್ಲೂ ಅರ್ಥವಿದೆ ಅನಿಸಿತು. ಆಕಾಶಕ್ಕೆ ಹೇಣಿ ಹಾಕುತ್ತಾ ಕುಳಿತುಕೊಳ್ಳುವ ಬದಲು ಯೋಗ್ಯನಾದ ವರನನ್ನು ಹುಡುಕಿ ಆದಷ್ಟು ಬೇಗ ಇವಳಿಗೆ ಮದುವೆ ಮಾಡಿದ್ರೆ ತನ್ನ ಜವಾಬ್ದಾರಿ ಕಳೆಯುತ್ತದೆ, ಜೊತೆಗೆ ಹೆಂಡತಿಯ ಆತ್ಮಕ್ಕೂ ಶಾಂತಿ ಸಿಗುವಂತಾಗುತ್ತದೆ ಅನಿಸಿತು. ಮಾರನೆಯ ದಿನ ಮುಂಜಾನೆ ಇಂದಿರಾಗೆ 6 ಗಂಟೆಗೆ ಎಚ್ಚರವಾಯಿತು. ಮುಖ ತೊಳೆಯಲು ಸ್ನಾನದ ಮನೆಗೆ ಹೋದಾಗ ವೆಂಕಟೇಶಯ್ಯ ಸ್ನಾನಕ್ಕೆ ನೀರು ಕಾಯಿಸಲು ಒಲೆಗೆ ಸೌದೆ ಇಟ್ಟು ಅದರ ಮೇಲೆ ಸ್ವಲ್ಪ ಸೀಮೆ ಎಣ್ಣೆ ಸುರಿದು ಬೆಂಕಿ ಕಡ್ಡಿ ಕೀರಿ ಸೌದೆಗೆ ಸೋಕಿಸಿ ಅದು ಉರಿಯುವಂತೆ ಮಾಡಲು ಪ್ರಯತ್ನಿಸುತ್ತಿದ್ದರು. ನಾನು ಬಂದಿರುವಾಗಲೂ ನೀವು ಇಷ್ಟು ಬೇಗ ಯಾಕೆದ್ರಿ ಅಪ್ಪಾಜಿ? ಕೆಲಸಕ್ಕೆ ನೀವು ಹೋಗೋದು 10 ಗಂಟೆಗೆ. ಅಷ್ಟು ಹೊತ್ತಿಗೆ ನಾನು ಎಲ್ಲವನ್ನೂ ರೆಡಿ ಮಾಡಿ ಕೊಡ್ತಾ ಇದ್ದೆ, ಇಂದಿರಾ ಆಕ್ಷೇಪಿಸಿದ್ಲು. ಇವತ್ತೇ ಕೊನೆ. ನಾಳೆಯಿಂದ ನೀವು ಮನೆ ಯಾವ ಕೆಲಸವನ್ನು ಮಾಡಬಾರ್ದು. ಎಲ್ಲ ನಾನೇ ಮಾಡ್ತೀನಿ. ನಾನು ಮನೆ ಬಿಡೋದು 10 ಗಂಟೆಗೆ. ಅಲ್ಲಿಯ ತನಕ ಸುಮ್ಮನೆ ಕೂತ್ಕೊಂಡು ಏನು ಮಾಡಲಿ? ಅದಕ್ಕೆ ನಿನಗೆ ಸ್ವಲ್ಪ ಸಹಾಯ ಮಾಡೋಣ ಅಂದ್ಕೊಂಡು ಒಲೆಗೆ ಹುರಿ ಹಾಕ್ತಾ ಇದ್ದೀನಿ ಅಷ್ಟೇ, ವೆಂಕಟೇಶಯ್ಯ ನಗುತ್ತಾ ಹೇಳಿದರು. ನಾಳೆಯಿಂದ ಮನೆಯ ಎಲ್ಲ ಕೆಲಸವನ್ನು ಇಬ್ಬರು ಹಂಚ್ಕೊಂಡು ಮಾಡಿದ್ರೆ ಅನುಕೂಲವಾಗುತ್ತೆ. ನನಗೆ ಈಗ ಬೇರೆ ಯಾವ ಕೆಲಸವೂ ಇಲ್ಲ. ಇಂದಿರಾ ಕಾಫಿಯ ಲೋಟವನ್ನು ಅವರ ಕೈಯಲ್ಲಿಡುತ್ತಾ ಹೇಳಿದ್ಲು. ನೀವು ನ್ಯೂಸ್ ಪೇಪರ್ ಓದ್ತಾ ಇರಿ. ಅಷ್ಟೊತ್ತಿಗೆ ನೀರು ಕಾದಿರುತ್ತೆ. ಸ್ನಾನ ಮಾಡಿ ತಿಂಡಿ ತಿಂದು ಪೋಸ್ಟ್ ಆಫೀಸ್ಗೆ ಹೋದ್ರಾಯ್ತು. ಕಾಫಿ ತುಂಬ ಚೆನ್ನಾಗಿದೆ ಮಗು, ಬಿಸಿಯಾಗಿಯೂ ಇದೆ. ಅವಳ ಮಾತಿನತ್ತ ಗಮನ ಕೊಡದೆ ಕಾಫಿ ಕುಡಿಯುತ್ತಾ ವೆಂಕಟೇಶಯ್ಯ ಹೇಳಿದರು. 3 ಜನ ಹೆಣ್ಮಕ್ಕಳಲ್ಲಿ ಒಬ್ಬರಾದರೂ ನಗುನಗುತ್ತಾ ಹೀಗೆ ಮನೆಯ ಕೆಲಸ ಮಾಡಲಿಲ್ಲ. ನಿನ್ನ ತಾಯಿಯ ಜೊತೆಗೆ ಸ್ಪರ್ಧೆಗೆ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.